ನನ್ನ ಹೆಸರು ಅಮೋಘ್ ಸಂಜು ತಂಗಡಿ ರೀ. ನಾ 6th ಕಲಿಯತ್ತೀನಿ ರೀ. 6th 1 ವರ್ಷ ಕಲ್ತೀನಿ ರೀ. 7th ನೆಕ್ಸ್ಟ್ ಸ್ಟೇಟ್ಗೆ ರಾಜ್ಯ ಮಟ್ಟಕ್ಕೆ ಹೋದೀನಿ ರೀ. ಅಲ್ಲೇ 1 ಗೋಲ್ಡ್ 2 ಸಿಲ್ವರ್ ಬಂದವು ರೀ. ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗೀನಿ ರೀ. ಅಲ್ಲೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಹೋತು ರೀ, 1 ಗೋಲ್ಡ್ ಮೆಡಲ್ ರೀ. ಆಮೇಲೆ ರೀ ಮತ್ತು ಎರಡನೇ ಸ್ಟೇಟ್ಗೆ ಹೋದೀನಿ ರೀ. ಅಲ್ಲಿ 3 ಗೋಲ್ಡ್ ಮೆಡಲ್ ಬಂದವು ರೀ. ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆದೀನಿ ರೀ. ರಾಷ್ಟ್ರ ಮಟ್ಟದಲ್ಲಿ 2 ಗೋಲ್ಡ್ 1 ಬ್ರೌನ್ಸ್ ಬಂತು ರೀ ಸರ್. ಈಗ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡತ್ತೀರಿ ನೀವು? ಹಾಂ, ಎಷ್ಟು ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡತ್ತೀರಿ? 2-3 ವರ್ಷ ಆಯ್ತು. 3 ವರ್ಷ ಆಯ್ತು. ಹಾಂ, ಮೊದಲೆಲ್ಲರೇ ಅಭ್ಯಾಸ ರೂಢಿ ಇತ್ತು, ಇಲ್ಲೇ ಬಂದು ನೋಡಿ? ಇಲ್ಲ ರೀ, ಮೊದಲೇನು ರೂಢಿ ಇದ್ದಿದ್ದಿಲ್ಲ ರೀ. ಏನಿದ್ದಿಲ್ಲ, ಅಲ್ಲೇ ಹೋಗಿ ಮೈಸೂರು ಸ್ಕೂಲ್ನಾಗ ರೀ ಕಲಿಸ್ತಾರೆ ರೀ. ಅಂದ್ರೆ ದಿವಸ ಸ್ಕೂಲ್ ಹೊತ್ತಿಂದ ಕರ್ಕೊಂಡು ಹೋಗ್ತೀರಿ ರೀ ಅವ್ರು. ಅಲ್ಲಿ ಇಂಥದ್ದು ಒಂದು ಸ್ವಿಮ್ಮಿಂಗ್ ಪೂಲ್ ಐತ್ರಿ. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬೇಬಿ ಪೂಲ್ ಇರ್ತಾವೆ, ಬೇಬಿ ಪೂಲ್ ಅಲ್ಲಿ ಕಲಿಸ್ರಿ. ಆಮೇಲೆ ದೊಡ್ಡ ಪೂಲ್ ಕಲಿಯೋಣ ಸ್ಪೀಡ್ ಆಗನ ರೀ. ರಾಜ್ಯ ಮಟ್ಟಕ್ಕೆ ರೀ, ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೊಂಟ್ರಿ ಪಿ ಟೀಚರ್. ಈಗ ಎಲ್ಲೆಲ್ಲಿ ಹೋಗಿ ಬಂದ್ರಿ? ಫಸ್ಟ್ ರೀ ಬೆಂಗಳೂರು ರೀ ಸ್ಟೇಟ್ ರೀ. ಆಮೇಲೆ ದಿಲ್ಲಿ ಗ್ವಾಲಿಯರ್ ರೀ. ಆಮೇಲೆ ಎರಡನೇ ಸ್ಟೇಟ್ ರೀ ಇದು ಬೆಂಗಳೂರು ರೀ. 2ನೇ ನ್ಯಾಷನಲ್ ರೀ ಇದು ಗೋವಾ ಪಣಜಿ ರೀ. ಅಲ್ಲಿ ಹೋಗಿ ಬಂದ್ರಿ ಸರ್. ಸರ್ ನಾನು ಏನೂ ಕಾಣಲ್ಲ ರೀ ಸರ್. 100%. ಮತ್ತೆ ಹಿಂಗಿದ್ರೆ ಸ್ವಿಮ್ಮಿಂಗ್ ಕಲಿಬೇಕಂತ ಯಾಕೆ ಅನಿಸ್ತು? ಹೆಂಗೆ ಕಲಿತು? ಅಂದರೆ ಕಣ್ಣಿದ್ದವರೇ ಕಲಿಯೋಕ್ಕಾಗಲ್ಲ ಅಂದ್ರೆ ರೀ ಅಲ್ಲಿ ಮೊದಲು ಕಲಿಸ್ತೀರಿ ರೀ. ನನಗಲ್ಲಿ ಒಂದು ಸಲ ನಾನು ಕಲಿಬೇಕಂತ ಆಸೆ ಇತ್ತು ರೀ. ಮೊದಲ ಒಂದು 4 ದಿವಸ ಹೋದನ್ ರೀ ಪ್ರಾಕ್ಟೀಸ್ ರೀ. ಬರಾಕತ್ತು ರೀ. ಆಮೇಲೆ ಒಂದು ಸಲ ರೀ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋದ್ರಿ ರೀ ಸರ್ ರೀ. ಆಮೇಲೆ ಅಲ್ಲೆಲ್ಲ ಗೆದ್ದಿದ್ದು ನೋಡಿ, ಅಲ್ಲಿ ವ್ಯಾಲ್ಯೂ ನೋಡಿ, ಗೆದ್ದಿದ್ದದು ನೋಡಿ ನಾನು ಇಂಥವು ವ್ಯಕ್ತಿ ಆಗ್ಬೇಕಂತ ಹೇಳಿ ಇದು ಛಲ ಬಂತು ರೀ. ಅಲ್ಲಿಂದ ರೀ ನಾನು ಹಿಂಗೆ ಮಾಡಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಅನಿಸ್ತು ರೀ. ಪ್ರಾಕ್ಟೀಸ್ ಮಾಡಿ ಹೋದೆ. ಹೆಂಗೆ ಗೊತ್ತಾಗ್ತೈತಿ? ಹೆಂಗೆ ಗೊತ್ತಾಗ್ತೈತಿ? ಯಾಕಂದರೆ ಕಾಣಿಸ್ತೈತೆ ಏನು ಯಾವ ಥರ ಗೊತ್ತಾಗ್ತೈತಿ? ಏನು ಕಾಣಿಸ್ತಿದ್ದಿಲ್ಲ ರೀ. ಪ್ರಾಕ್ಟೀಸ್ ಸುಮ್ಮನೆ ಅಲ್ಲೇ ಪ್ರಾಕ್ಟೀಸ್ ಸ್ಟೇಟ್ ಹೋಗೋದು ಪ್ರಾಕ್ಟೀಸ್ ಮಾಡಿದ್ರಿ ತಾನೇ ಗೊತ್ತಾಗತ್ತೆ ರೀ. ರೋಪು. ಹಾಂ ರೀ. ನನ್ನ ಹೆಸರು ಅಮೋಘ್ ಸಂಜು ತಂಗಡಿ ರೀ. ನಾ 6th ಕಲಿಯತ್ತೀನಿ ರೀ. 6th 1 ವರ್ಷ ಕಲ್ತೀನಿ ರೀ. 7th ನೆಕ್ಸ್ಟ್ ಸ್ಟೇಟ್ಗೆ ರಾಜ್ಯ ಮಟ್ಟಕ್ಕೆ ಹೋದೀನಿ ರೀ. ಅಲ್ಲೇ 1 ಗೋಲ್ಡ್ 2 ಸಿಲ್ವರ್ ಬಂದವು ರೀ. ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗೀನಿ ರೀ. ಅಲ್ಲೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಹೋತು ರೀ, 1 ಗೋಲ್ಡ್ ಮೆಡಲ್ ರೀ. ಆಮೇಲೆ ರೀ ಮತ್ತು ಎರಡನೇ ಸ್ಟೇಟ್ಗೆ ಹೋದೀನಿ ರೀ. ಅಲ್ಲಿ 3 ಗೋಲ್ಡ್ ಮೆಡಲ್ ಬಂದವು ರೀ. ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆದೀನಿ ರೀ. ರಾಷ್ಟ್ರ ಮಟ್ಟದಲ್ಲಿ 2 ಗೋಲ್ಡ್ 1 ಬ್ರೌನ್ಸ್ ಬಂತು ರೀ ಸರ್. ಈಗ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡತ್ತೀರಿ ನೀವು? ಹಾಂ, ಎಷ್ಟು ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡತ್ತೀರಿ? 2-3 ವರ್ಷ ಆಯ್ತು. 3 ವರ್ಷ ಆಯ್ತು. ಹಾಂ, ಮೊದಲೆಲ್ಲರೇ ಅಭ್ಯಾಸ ರೂಢಿ ಇತ್ತು, ಇಲ್ಲೇ ಬಂದು ನೋಡಿ? ಇಲ್ಲ ರೀ, ಮೊದಲೇನು ರೂಢಿ ಇದ್ದಿದ್ದಿಲ್ಲ ರೀ. ಏನಿದ್ದಿಲ್ಲ, ಅಲ್ಲೇ ಹೋಗಿ ಮೈಸೂರು ಸ್ಕೂಲ್ನಾಗ ರೀ ಕಲಿಸ್ತಾರೆ ರೀ. ಅಂದ್ರೆ ದಿವಸ ಸ್ಕೂಲ್ ಹೊತ್ತಿಂದ ಕರ್ಕೊಂಡು ಹೋಗ್ತೀರಿ ರೀ ಅವ್ರು. ಅಲ್ಲಿ ಇಂಥದ್ದು ಒಂದು ಸ್ವಿಮ್ಮಿಂಗ್ ಪೂಲ್ ಐತ್ರಿ. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬೇಬಿ ಪೂಲ್ ಇರ್ತಾವೆ, ಬೇಬಿ ಪೂಲ್ ಅಲ್ಲಿ ಕಲಿಸ್ರಿ. ಆಮೇಲೆ ದೊಡ್ಡ ಪೂಲ್ ಕಲಿಯೋಣ ಸ್ಪೀಡ್ ಆಗನ ರೀ. ರಾಜ್ಯ ಮಟ್ಟಕ್ಕೆ ರೀ, ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೊಂಟ್ರಿ ಪಿ ಟೀಚರ್. ಈಗ ಎಲ್ಲೆಲ್ಲಿ ಹೋಗಿ ಬಂದ್ರಿ? ಫಸ್ಟ್ ರೀ ಬೆಂಗಳೂರು ರೀ ಸ್ಟೇಟ್ ರೀ. ಆಮೇಲೆ ದಿಲ್ಲಿ ಗ್ವಾಲಿಯರ್ ರೀ. ಆಮೇಲೆ ಎರಡನೇ ಸ್ಟೇಟ್ ರೀ ಇದು ಬೆಂಗಳೂರು ರೀ. 2ನೇ ನ್ಯಾಷನಲ್ ರೀ ಇದು ಗೋವಾ ಪಣಜಿ ರೀ. ಅಲ್ಲಿ ಹೋಗಿ ಬಂದ್ರಿ. ಎಷ್ಟು ಪರ್ಸೆಂಟ್ ಕಾಣ್ತೈತಿ? ಹೆಂಗೆ ಏನು ಸರ್? ಕಣ್ಣಿನ ದೃಷ್ಟಿ ಆಗ್ತದೆ ಸರ್ ನಾನು ಏನೂ ಕಾಣಲ್ಲ ರೀ ಸರ್. 100% ಒಟ್ಟು ಏನು? 100%. ಮತ್ತು ಹಿಂಗಿದ್ರೆ ಸ್ವಿಮ್ಮಿಂಗ್ ಕಲಿಬೇಕಂತ ಯಾಕೆ ಅನಿಸ್ತು? ಹೆಂಗೆ ಕಲಿತು? ಅಂದರೆ ಕಣ್ಣಿದ್ದವರೇ ಕಲಿಯೋಕ್ಕಾಗಲ್ಲ ಅಂದ್ರೆ ರೀ ಅಲ್ಲಿ ಮೊದಲು ಕಲಿಸ್ತೀರಿ ರೀ. ನನಗಲ್ಲಿ ಒಂದು ಸಲ ನಾನು ಕಲಿಬೇಕಂತ ಆಸೆ ಇತ್ತು ರೀ. ಮೊದಲ ಒಂದು 4 ದಿವಸ ಹೋದನ್ ರೀ ಪ್ರಾಕ್ಟೀಸ್ ರೀ. ಬರಾಕತ್ತು ರೀ. ಆಮೇಲೆ ಒಂದು ಸಲ ರೀ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋದ್ರಿ ರೀ ಸರ್ ರೀ. ಆಮೇಲೆ ಅಲ್ಲೆಲ್ಲ ಗೆದ್ದಿದ್ದು ನೋಡಿ, ಅಲ್ಲಿ ವ್ಯಾಲ್ಯೂ ನೋಡಿ, ಗೆದ್ದಿದ್ದದು ನೋಡಿ ನಾನು ಇಂಥವು ವ್ಯಕ್ತಿ ಆಗ್ಬೇಕಂತ ಹೇಳಿ ಇದು ಛಲ ಬಂತು ರೀ. ಅಲ್ಲಿಂದ ರೀ ನಾನು ಹಿಂಗೆ ಮಾಡಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಅನಿಸ್ತು ರೀ. ಪ್ರಾಕ್ಟೀಸ್ ಮಾಡಿ ಹೋದೆ. ಹೆಂಗೆ ಗೊತ್ತಾಗ್ತೈತಿ? ಹೆಂಗೆ ಗೊತ್ತಾಗ್ತೈತಿ? ಯಾಕಂದರೆ ಕಾಣಿಸ್ತೈತೆ ಏನು ಯಾವ ಥರ ಗೊತ್ತಾಗ್ತೈತಿ? ಏನು ಕಾಣಿಸ್ತಿದ್ದಿಲ್ಲ ರೀ. ಪ್ರಾಕ್ಟೀಸ್ ಸುಮ್ಮನೆ ಅಲ್ಲೇ ಪ್ರಾಕ್ಟೀಸ್ ಸ್ಟೇಟ್ ಹೋಗೋದು ಪ್ರಾಕ್ಟೀಸ್ ಮಾಡಿದ್ರಿ ತಾನೇ ಗೊತ್ತಾಗತ್ತೆ ರೀ. ರೋಪು. ಹಾಂ ರೀ. ನನ್ನ ಹೆಸರು ಅಮೋಘ್ ಸಂಜು ತಂಗಡಿ ರೀ. ನಾ 6th ಕಲಿಯತ್ತೀನಿ ರೀ. 6th 1 ವರ್ಷ ಕಲ್ತೀನಿ ರೀ. 7th ನೆಕ್ಸ್ಟ್ ಸ್ಟೇಟ್ಗೆ ರಾಜ್ಯ ಮಟ್ಟಕ್ಕೆ ಹೋದೀನಿ ರೀ. ಅಲ್ಲೇ 1 ಗೋಲ್ಡ್ 2 ಸಿಲ್ವರ್ ಬಂದವು ರೀ. ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗೀನಿ ರೀ. ಅಲ್ಲೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಹೋತು ರೀ, 1 ಗೋಲ್ಡ್ ಮೆಡಲ್ ರೀ. ಆಮೇಲೆ ರೀ ಮತ್ತು ಎರಡನೇ ಸ್ಟೇಟ್ಗೆ ಹೋದೀನಿ ರೀ. ಅಲ್ಲಿ 3 ಗೋಲ್ಡ್ ಮೆಡಲ್ ಬಂದವು ರೀ. ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆದೀನಿ ರೀ. ರಾಷ್ಟ್ರ ಮಟ್ಟದಲ್ಲಿ 2 ಗೋಲ್ಡ್ 1 ಬ್ರೌನ್ಸ್ ಬಂತು ರೀ ಸರ್. ಈಗ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡತ್ತೀರಿ ನೀವು? ಹಾಂ,
ಎಷ್ಟು ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡತ್ತೀರಿ ಈಗ 2.5-3 ವರ್ಷ ಆಯ್ತು. 3 ವರ್ಷ ಆಯ್ತು. ಹಾಂ ಮೊದಲೆಲ್ಲರೇ ಅಭ್ಯಾಸ ರೂಢಿ ಇತ್ತು ಅಥವಾ ಇಲ್ಲೇ ಬಂದು ನೋಡಿ? ಇಲ್ಲಿಲ್ರಿ ಮೊದಲೇನು ರೂಢಿ ಇದ್ದಿದ್ದಿಲ್ಲ ರೀ, ಹ್ಞೂ ಹ್ಞೂ ಏನಿದ್ದಿಲ್ಲ ಅಲ್ಲೇ ಹೋಗಿ ಮೈಸೂರು ಸ್ಕೂಲ್ನಾಗ ರೀ ಕಲಿಸ್ತಾರೆ ರೀ. ಹ್ಞೂ ಹ್ಞೂ ಅಂದ್ರೆ ದಿವಸ ಸ್ಕೂಲ್ ಹೊತ್ತಿಂದ ಕರ್ಕೊಂಡು ಹೋಗಿರಿ ಅವ್ರು. ಓಕೆ. ಅಲ್ಲಿ ಇಂಥದ ಒಂದು ಸ್ವಿಮ್ಮಿಂಗ್ ಪೂಲ್ ಐತ್ರಿ, ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬೇಬಿ ಪೂಲ್ ಅಂತ ಇರ್ತಾವೆ, ಬೇಬಿ ಪೂಲ್ ಅಲ್ಲಿ ಕಲಿಸಿರಿ. ಆಮೇಲೆ ದೊಡ್ಡ ದೊಡ್ಡ ಪೂಲ್ ಕಲಿಯೋಣ ಸ್ಪೀಡ್ ಆಗನ ರೀ, ರಾಜ್ಯ ಮಟ್ಟಕ್ಕೆ ರೀ ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೊಂಟ್ರಿ ಪಿ ಟೀಚರ್. ಈಗ ಎಲ್ಲೆಲ್ಲಿ ಹೋಗಿ ಬಂದ್ರಿ ನೀವು? ಫಸ್ಟ್ ರೀ ಬೆಂಗಳೂರು ರೀ ಸ್ಟೇಟ್ ರೀ, ಆಮೇಲೆ ದಿಲ್ಲಿ ಗ್ವಾಲಿಯರ್ ರೀ, ಆಮೇಲೆ ಎರಡನೇ ಸ್ಟೇಟ್ ರೀ ಇದು ಬೆಂಗಳೂರು ರೀ, 2ನೇ ನ್ಯಾಷನಲ್ ರೀ ಇದು ಗೋವಾ ಪಣಜಿ ರೀ, ಅಲ್ಲಿ ಹೋಗಿ ಬಂದ್ರಿ. ಎಷ್ಟು ಪರ್ಸೆಂಟ್ ಕಾಣ್ತೈತಿ ಹೆಂಗೆ ಏನು ಸಿಗ್ತಿ ಸರ್ ಕಣ್ಣಿನ ದೃಷ್ಟಿ ಆಗ್ತದೆ? ಸರ್ ನನಗೆ ಏನೂ ಕಾಣಲ್ಲ ರೀ ಸರ್, 100% ಒಟ್ಟೆ ಏನು ಸರ್? 100%. ಹ್ಞೂ. ಮತ್ತು ಹಿಂಗಿದ್ರೆ ಸ್ವಿಮ್ಮಿಂಗ್ ಕಲಿಬೇಕಂತ ಯಾಕೆ ಅನಿಸ್ತು, ಹೆಂಗೆ ಕಲಿತು? ಅಂದರೆ ಕಣ್ಣಿದ್ದವರೇ ಕಲಿಯೋಕ್ಕಾಗಲ್ಲ ಅಂದ್ರೆ ರೀ ಅಲ್ಲಿ ಮೊದಲು ಕಲಿಸ್ತೀರಿ ರೀ, ನನಗೆ ಒಂದು ಸಲ ನಾನು ಕಲಿಬೇಕಂತ ಆಸೆ ಐತೆ ರೀ. ಮೊದಲ ಒಂದು 4 ದಿವ್ಸ ಹೋದನ್ ರೀ ಪ್ರಾಕ್ಟೀಸ್ ರೀ, ಬರಾಕತ್ತಿ ರೀ. ಆಮೇಲೆ ಒಂದು ಸಲ ರೀ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋದ್ರಿ ಸರ್ ರೀ. ಆಮೇಲೆ ಅಲ್ಲೆಲ್ಲ ಗೆದ್ದಿದ್ದು ನೋಡಿ, ಅಲ್ಲಿ ವ್ಯಾಲ್ಯೂ ನೋಡಿ, ಗೆದ್ದಿದ್ದದು ನೋಡಿ ನಾನು ಇಂಥವ ವ್ಯಕ್ತಿ ಆಗ್ಬೇಕಂತ ಹೇಳಿ ಇದು ಛಲ ಬಂತು ರೀ. ಅಲ್ಲಿಂದ ರೀ ನಾನು ಹಿಂಗೆ ಮಾಡಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಅನಿಸ್ತು ರೀ. ಪ್ರಾಕ್ಟೀಸ್ ಮಾಡಿ ಹೋದೆ. ರೋದು ಹೆಂಗೆ ಗೊತ್ತಾಗ್ತೈತಿ? ಯಾಕಂದರೆ ಕಾಣಿಸ್ತೈತೆ ಏನು ಯಾವ ಥರ ಗೊತ್ತಾಗ್ತೈತೆ? ಏನು ಕಾಣಿಸ್ತಿದ್ದಿಲ್ಲ ರೀ. ಪ್ರಾಕ್ಟೀಸ್ ಅಲ್ಲೇ ಪ್ರಾಕ್ಟೀಸ್ ಸ್ಟೇಟ್ ಹೋಗೋದು ಪ್ರಾಕ್ಟೀಸ್ ಮಾಡಿದ್ರಿ ತಾನೇ ಗೊತ್ತಾಗತ್ತೆ ರೀ. ರೋಪು ಹಾಂ ರೀ. ನನ್ನ ಹೆಸರು ಅಮೋಘ್ ಸಂಜು ತಂಗಡಿ ರೀ. ನಾ 6th ಕಲಿಯತ್ತೀನಿ ರೀ. 6th 1 ವರ್ಷ ಕಲ್ತೀನಿ ರೀ. 7th ಸ್ಟೇಟಿಗೆ ರಾಜ್ಯ ಮಟ್ಟಕ್ಕೆ ಹೋದೀನಿ ರೀ. ಅಲ್ಲೇ 1 ಗೋಲ್ಡ್ 2 ಸಿಲ್ವರ್ ಬಂದವು ರೀ. ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗೀನಿ ರೀ. ಅಲ್ಲೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಹೋತ್ರಿ, 1 ಗೋಲ್ಡ್ ಮೆಡಲ್ ರೀ. ಆಮೇಲೆ ರೀ ಮತ್ತು ಎರಡನೇ ಸ್ಟೇಟಿಗೆ ಹೋದೀನಿ ರೀ. ಅಲ್ಲಿ 3 ಗೋಲ್ಡ್ ಮೆಡಲ್ ಬಂದವು ರೀ. ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆದೀನಿ ರೀ. ರಾಷ್ಟ್ರ ಮಟ್ಟದಲ್ಲಿ 2 ಗೋಲ್ಡ್ 1 ಬ್ರೌನ್ಸ್ ಬಂತು ರೀ ಸರ್. ಈಗ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡತ್ತೀರಿ ನೀವು? ಹಾಂ ಎಷ್ಟು ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡತ್ತೀರಿ ಈಗ? 2.5-3 ವರ್ಷ ಆಯ್ತು. 3 ವರ್ಷ ಆಯ್ತು. ಹಾಂ ಮೊದಲೆಲ್ಲರೇ ಅಭ್ಯಾಸ ರೂಢಿ ಇತ್ತು ಅಥವಾ ಇಲ್ಲೇ ಬಂದು ನೋಡಿ? ಇಲ್ಲಿಲ್ರಿ ಮೊದಲೇನು ರೂಢಿ ಇದ್ದಿದ್ದಿಲ್ಲ ರೀ, ಹ್ಞೂ ಹ್ಞೂ ಏನಿದ್ದಿಲ್ಲ ಅಲ್ಲೇ ಹೋಗಿ ಮೈಸೂರು ಸ್ಕೂಲ್ನಾಗ ರೀ ಕಲಿಸ್ತಾರೆ ರೀ. ಹ್ಞೂ ಹ್ಞೂ ಅಂದ್ರೆ ದಿವಸ ಸ್ಕೂಲ್ ಹೊತ್ತಿಂದ ಕರ್ಕೊಂಡು ಹೋಗಿರಿ ಅವ್ರು. ಓಕೆ. ಅಲ್ಲಿ ಇಂಥದ ಒಂದು ಸ್ವಿಮ್ಮಿಂಗ್ ಪೂಲ್ ಐತ್ರಿ, ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬೇಬಿ ಪೂಲ್ ಅಂತ ಇರ್ತಾವೆ, ಬೇಬಿ ಪೂಲ್ ಅಲ್ಲಿ ಕಲಿಸಿರಿ. ಆಮೇಲೆ ದೊಡ್ಡ ದೊಡ್ಡ ಪೂಲ್ ಕಲಿಯೋಣ ಸ್ಪೀಡ್ ಆಗನ ರೀ, ರಾಜ್ಯ ಮಟ್ಟಕ್ಕೆ ರೀ ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೊಂಟ್ರಿ ಪಿ ಟೀಚರ್. ಈಗ ಎಲ್ಲೆಲ್ಲಿ ಹೋಗಿ ಬಂದ್ರಿ ನೀವು? ಫಸ್ಟ್ ರೀ ಬೆಂಗಳೂರು ರೀ ಸ್ಟೇಟ್ ರೀ, ಆಮೇಲೆ ದಿಲ್ಲಿ ಗ್ವಾಲಿಯರ್ ರೀ, ಆಮೇಲೆ 2ನೇ ಸ್ಟೇಟ್ ರೀ ಇದು ಬೆಂಗಳೂರು ರೀ, 2ನೇ ನ್ಯಾಷನಲ್ ರೀ ಇದು ಗೋವಾ ಪಣಜಿ ರೀ, ಅಲ್ಲಿ ಹೋಗಿ ಬಂದ್ರಿ. ಎಷ್ಟು ಪರ್ಸೆಂಟ್ ಕಾಣ್ತೈತಿ ಹೆಂಗೆ ಏನು ಸಿಗ್ತಿ ಸರ್ ಕಣ್ಣಿನ ದೃಷ್ಟಿ ಆಗ್ತದೆ? ಸರ್ ನನಗೆ ಏನೂ ಕಾಣಲ್ಲ ರೀ ಸರ್, 100% ಒಟ್ಟೆ ಏನು ಸರ್? 100%. ಹ್ಞೂ. ಮತ್ತು ಹಿಂಗಿದ್ರೆ ಸ್ವಿಮ್ಮಿಂಗ್ ಕಲಿಬೇಕಂತ ಯಾಕೆ ಅನಿಸ್ತು, ಹೆಂಗೆ ಕಲಿತು? ಅಂದರೆ ಕಣ್ಣಿದ್ದವರೇ ಕಲಿಯೋಕ್ಕಾಗಲ್ಲ ಅಂದ್ರೆ ರೀ ಅಲ್ಲಿ ಮೊದಲು ಕಲಿಸ್ತೀರಿ ರೀ, ನನಗೆ ಒಂದು ಸಲ ನಾನು ಕಲಿಬೇಕಂತ ಆಸೆ ಐತೆ ರೀ. ಮೊದಲ ಒಂದು 4 ದಿವ್ಸ ಹೋದನ್ ರೀ ಪ್ರಾಕ್ಟೀಸ್ ರೀ, ಬರಾಕತ್ತಿ ರೀ. ಆಮೇಲೆ ಒಂದು ಸಲ ರೀ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋದ್ರಿ ಸರ್ ರೀ. ಆಮೇಲೆ ಅಲ್ಲೆಲ್ಲ ಗೆದ್ದಿದ್ದು ನೋಡಿ, ಅಲ್ಲಿ ವ್ಯಾಲ್ಯೂ ನೋಡಿ, ಗೆದ್ದಿದ್ದದು ನೋಡಿ ನಾನು ಇಂಥವ ವ್ಯಕ್ತಿ ಆಗ್ಬೇಕಂತ ಹೇಳಿ ಇದು ಛಲ ಬಂತು ರೀ. ಅಲ್ಲಿಂದ ರೀ ನಾನು ಹಿಂಗೆ ಮಾಡಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಅನಿಸ್ತು ರೀ. ಪ್ರಾಕ್ಟೀಸ್ ಮಾಡಿ ಹೋದೆ. ರೋದು ಹೆಂಗೆ ಗೊತ್ತಾಗ್ತೈತಿ? ಯಾಕಂದರೆ ಕಾಣಿಸ್ತೈತೆ ಏನು ಯಾವ ಥರ ಗೊತ್ತಾಗ್ತೈತೆ? ಏನು ಕಾಣಿಸ್ತಿದ್ದಿಲ್ಲ ರೀ. ಪ್ರಾಕ್ಟೀಸ್ ಅಲ್ಲೇ ಪ್ರಾಕ್ಟೀಸ್ ಸ್ಟೇಟ್ ಹೋಗೋದು ಪ್ರಾಕ್ಟೀಸ್ ಮಾಡಿದ್ರಿ ತಾನೇ ಗೊತ್ತಾಗತ್ತೆ ರೀ. ರೋಪು ಹಾಂ ರೀ.